ಸಂದರ್ಭದಲ್ಲಿ ಶೃಂಗೇರಿ ಜಗದ್ಗುರು ಶ್ರೀ ವಿದುಷೀಕರ ಮಹಾಸ್ವಾಮಿಗಳವರ ವರ್ಧಂತಿ ಮಹೋತ್ಸವ. ಸನಾತನ ಧರ್ಮ ರಕ್ಷಣೆ ಜೊತೆಗೆ ದೇಶದ ಸುಭಿಕ್ಷತೆಗೆ ಶೃಂಗೇರಿ ಶಾರದಾ ಪೀಠದ ಕೊಡುಗೆ ಅನನ್ಯ. ನಾರಾಯಣ ರಾವ್ ವೈದ್ಯ. ಗಂಗಾವತಿ ಅದ್ವೈತ ಸಿದ್ಧಾಂತದ ತಳಹದಿಯ ಮೇಲೆ ಜಗದ್ಗುರು ಶ್ರೀ ಶಂಕರಾಚಾರ್ಯರು ದೇಶದ 4 ದಿಕ್ಕುಗಳಲ್ಲಿ ಸ್ಥಾಪಿಸಲಾದ ಅದರಲ್ಲಿ ಪ್ರಥಮ ಪೀಠ ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ಶೃಂಗೇರಿ ಶಾರದಾ ಪೀಠವು ತನ್ನದೇ ಆದ ಗುರು ಪರಂಪರೆಯನ್ನ ಹೊಂದಿದೆ ಎಂದು ಹೇಳಿದರು. ಅವರು ಮಂಗಳವಾರದಂದು ಶಾರದಾ ದೇಗುಲದಲ್ಲಿ ಜಗದ್ಗುರು ಶ್ರೀ ಶ್ರೀ ವಿದುಷೀಕರ ಮಹಾಸ್ವಾಮಿಗಳವರ 33ನೇ ವರ್ಧಂತಿ ಮಹೋತ್ಸವದ ಧರ್ಮಸಭೆಯನ್ನ ಉದ್ದೇಶಿಸಿ ಮಾತನಾಡಿದರು. 22ನೇ ವಯಸ್ಸಿನಲ್ಲಿ ಜನವರಿ 23, 2015ರಂದು ತಮ್ಮ ಉತ್ತರಾಧಿಕಾರಿಯನ್ನಾಗಿ ಸನ್ಯಾಸತ್ವ ಅನುಗ್ರಹಿಸಿದರು. ಬಳಿಕ ಗುರುಗಳ ಅನುಗ್ರಹದಂತೆ ಉತ್ತರ ಹಾಗೂ ದಕ್ಷಿಣ ಭಾರತದಲ್ಲಿ ಧರ್ಮ ವಿಜಯಯಾತ್ರೆ, ಪ್ರಯಾಗ್ರಾಜ ಕುಂಭಮೇಳದಲ್ಲಿ ಪುಣ್ಯ ಸ್ನಾನ, ಶ್ರೀ ಶಂಕರಾಚಾರ್ಯರ ಪ್ರತಿಷ್ಠಾಪನೆ ಸೇರಿದಂತೆ ದೇಶ ಯುದ್ಧ ಸ್ಥಿತಿಯಲ್ಲಿದ್ದಾಗಲೇ ದೇಶದ ಒಳಿತಿಗಾಗಿ ಪ್ರಾರ್ಥಿಸಿದರು. ಈ ಸಂದರ್ಭದಲ್ಲಿ ಶಾರದಾ ಶಂಕರ ಭಕ್ತ ಭಜನಾ ಮಂಡಳಿಯ ಸದಸ್ಯರಿಂದ ಭಜನೆ, ಅಷ್ಟೋತ್ತರ ಪಾರಾಯಣ, ಶಿವ ಪಂಚಾಕ್ಷರಿ ಸ್ತೋತ್ರ ಪಾರಾಯಣ, ಇತರೆ ಪೂಜಾ ಕಾರ್ಯಕ್ರಮಗಳನ್ನು ನಡೆಸಲಾಯಿತು. ಈ ಸಂದರ್ಭದಲ್ಲಿ ರಾಘವೇಂದ್ರ ಅಳವಂಡಿ, ಜಗನ್ನಾಥ್, ಬಾಲಕೃಷ್ಣ ದೇಸಾಯಿ, ಅನಿಲ್, ನಾಗೇಶ್ ಭಟ್, ಭೀಮಾಶಂಕರ್, ಹೊಸಳ್ಳಿ, ಪವನ್ ಜೋಶಿ, ಮೋಹನ್ ಲಿಕ್ಕಿಹಾಳ, ವೇಣು, ಪ್ರಶಾಂತ್ ಜೋಶಿ ಉಪಸ್ಥಿತರಿದ್ದರು. ಅವರು ಹುಟ್ಟಿದ್ದು ಬೆಳೆದಿದ್ದು ಅದು ಏನೋ ಹೇಳಿದ್ದು ಆಗಲಿಲ್ಲ. ಎಲ್ಲ ಗೊತ್ತಿದ್ದೇವೆ. 1993 ಇಸ್ವಿ ಜುಲೈ 24ರಂದು ನಾಗರ ಪಂಚಮಿ, ಶ್ರಾವಣ ಶುಕ್ಲ ಪಂಚಮಿಯಿಂದೇ ಅವರು ತಿರುಪತಿಯಲ್ಲಿ ಜನರ ತಾಳಿ ಮುಂದೆ ಪರಮ ಪೂಜ್ಯ ಗುರುಗಳ ಆಶೀರ್ವಾದಕ್ಕಾಗಿ ಶೃಂಗೇರಿಗೆ 2006-2009 ಮಧ್ಯೆ 3-4 ಸಾರಿ ಬಂದ ಮೇಲೆ ಇವರ ವಿದ್ವತ್ತನ್ನು ಕಂಡ ಮಹಾಸಂವಿಧಾನದವರು ಇವರಲ್ಲಿ ಏನೋ ವಿಶೇಷದ, ಇವರಿಗೆ ಇನ್ನೂ ವಿಶೇಷ ತರಬೇತಿ ಕೊಡಿಸಬೇಕಂತೇಳಿ ನಮ್ಮ ವಿದ್ವಾನ್ ಶಿವಕುಮಾರ್ ಶರ್ಮಾ ಅವರಿಂದ ಅನೇಕ ಜಪ ತಪ ಎಲ್ಲಗಳನ್ನು ಕಲಿಸಿಕೊಟ್ಟು ತದನಂತರ ವಿಶೇಷ ಅಂತಂದರೆ ನಮ್ಮ ಪರಮಪೂಜ್ಯ ಜಗದ್ಗುರು ಆದ ಶ್ರೀ ವಿದುಷೇಕರ ಮಹಾಸ್ವಾಮಿಗಳ 33ನೇ ವರ್ಧಂತಿ ಉತ್ಸವ. ಅದು ವಿಶೇಷವಾಗಿ ನಮ್ಮ ಪರಮಪೂಜ್ಯ ಜಗದ್ಗುರುಗಳಾದ ಭಾರತೀ ತೀರ್ಥ ಮಹಾಸ್ವಾಮಿಗಳ ವಜ್ರೋತ್ಸವ ಭಾರತೀಯ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. 75ನೇ ವರ್ಷದ ವರ್ಧಂತಿ ಸಂದರ್ಭದಲ್ಲಿ ಇನ್ನೂ ವಿಶೇಷ ಅಂತ ಅನ್ಕೋತೀವಿ ನಾವು. ನಿಜವಾಗಲೂ ಇಂಥ ಪರಮ ಪೂಜ್ಯ ಗುರುಗಳನ್ನು ಕೊಡುವಂಥ ನಾವೇ ಧನ್ಯವಾದ ಹೇಳಲಿಕ್ಕೆ ಯಾವುದೇ ವಿಶೇಷತೆ ಇಲ್ಲ ಅಂತ ಅನ್ಕೋತೀವಿ. ಬಂಧುಗಳೇ, ನಿಮಗೆಲ್ಲ ತಿಳಿದ ಹಾಗೆ ನಮ್ಮ ಶೃಂಗೇರಿ ಶಂಕರಮಠ ಪ್ರಾರಂಭವಾಗಿ ಸುಮಾರು 8 ವರ್ಷಗಳು. 8 ವರ್ಷಗಳಿಂದ ಕೂಡ ಎಲ್ಲ ಕಾರ್ಯಕ್ರಮಗಳನ್ನು ಶೃಂಗೇರಿ ಮಠದ ಆದೇಶದ ಮೇರೆಗೆ ಹಾಗೂ ಸ್ಥಳೀಯ ನಮ್ಮ ತಂಡದ ಆಶಯಕ್ಕೆ ಕೂಡ 10 ಹಲವಾರು ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೀವಿ. ಅದರಲ್ಲಿ ವಿಶೇಷ ಅಂದರೆ ವಾರ್ಷಿಕೋತ್ಸವ, ದತ್ತ ಜಯಂತಿ, ಗುರುದ್ವಾದಶಿ, ನವರಾತ್ರಿ ಉತ್ಸವ, ಪರಮ ಪೂಜ್ಯ ಗುರುಗಳ ವರ್ಧಂತಿ ಉತ್ಸವ, ಗುರು ಪೂರ್ಣಿಮಾ ಮುಂತಾದ